ವಿಡಿಯೋ ಏನು ಮಾಡೋಕ್ಕಾಗಿಲ್ಲ, ಏನಕ್ಕಂದ್ರೆ ಬೋಟೋಸ್ ಮುಗಿಸ್ಕೊಂಡು ಬೇಗ ರೂಮ್ಗೆ ಹೋಗ್ಬೇಕಿತ್ತು. ಇವಾಗ ನಾವು ಹೋಗಿರೋ ಪ್ಲೇಸ್ ಯಾವುದು ಅಂತಂದರೆ ಸೌತ್ ಇಂಡಿಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಪೀಕ್ ಯಾವ್ದು ಹೇಳು? ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ವ್ಯೂ ಪಾಯಿಂಟ್. ಲೆಟ್ಸ್ ಗೋ. ಫಸ್ಟ್ ಹೈಯೆಸ್ಟ್ ಪೀಕ್ ಯಾವ್ದು ಗೊತ್ತಾ? ಮುಳ್ಳಯ್ಯನಗಿರಿ. ಓಕೆನಾ? ಇವಾಗ ನಾವು ದೊಡ್ಡ ಬೆಟ್ಟಗೆ ಹೋಗ್ತಾ ಇದ್ದೀವಿ, ನಿಮಗೂ ತೋರಿಸ್ತೀವಿ, ಬನ್ನಿ. ಓಕೆ, ಇವಾಗ ನಾವು ಎಂಟ್ರಿ ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕ್ಯೂ ಇದೆ. ಇಲ್ಲಿ ಜಸ್ಟ್ 10 ರೂಪಿ ಅಷ್ಟೇ, ಅಫೋರ್ಡಬಲ್ಲೇ. ಸೂಪರ್ ಆಗಿರುತ್ತೆ ವ್ಯೂ ಪಾಯಿಂಟು. ಟಿಕೆಟ್ ತೊಗೊಂಡಾದ್ಮೇಲೆ ಮುಂದೆ ಹೋಗ್ತೀವಿ. ಅಲ್ಲೊಂದು ವ್ಯೂ ಪಾಯಿಂಟ್ಸ್ ಇದೆ, ವಾಚ್ ಟವರ್ ಕೂಡ ಇದೆ. ಅಲ್ಲಿಂದ ಓವರ್ ಆಲ್ ಕಂಪ್ಲೀಟ್ ಸರೌಂಡಿಂಗ್ ಎಲ್ಲ ಸುತ್ತಮುತ್ತ ಏನೇನಿದೆ ಅದೆಲ್ಲ ಕಾಣಿಸುತ್ತೆ. ಹೌದು, ಇದು ಅದಕ್ಕೆ ಸೆಕೆಂಡ್ ಹೈಯೆಸ್ಟ್ ಪೀಕ್ ಅಂತ ಕರೆಯೋದು ಸೌತ್ ಇಂಡಿಯಾದಲ್ಲಿ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ನಾವು ವೆಯ್ಟ್ ಮಾಡ್ತಿದೀವಿ. ನಮ್ಮ ಫ್ರೆಂಡ್ಸ್ ಇನ್ನೂ ಬರೋರಿದ್ದಾರೆ, ಸ್ಟೆಪ್ಸ್ ಹತ್ತುತ್ತಾ ಇದ್ದಾರೆ. ಅಲ್ಲಿ ಮೇ ಬಿ ಅಲ್ಲೇನೋ ಶಾಪ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳಿದೆ, ಸ್ಟಾಲ್ಸ್ ಎಲ್ಲ ತುಂಬಾ ಇದೆ. ಅಲ್ಲಿ ನೀವು ಬರ್ತಾನೆ ಇಲ್ಲೂ ಬೈ ಮಾಡ್ಬೋದು. ಏನಾದ್ರು ಇವಾಗ ಸ್ವೆಟರ್ಸ್, ವುಲನ್ ಕ್ಲೋತ್ಸ್, ಮತ್ತೆ ಎಂತ ಹೇಳ್ತಾರೆ, ಮಫ್ಲರ್ಸ್, ವುಲನ್ ವೇರ್ಸ್, ಅದೆಲ್ಲ ಅಲ್ಲಿದೆ. ಸ್ನ್ಯಾಕ್ಸ್ ಕೂಡ ಇದೆ, ಬಿಸಿ ಬಿಸಿ ತಿನ್ಬೋದು. ಮ್ಯಾಗಿ ಅದು ಇದು ಎಲ್ಲ. ಮ್ಯಾಗಿ ಇದೆ, ಮತ್ತೆ ಕಡಲೆ ಬೀಜ ಅದೆಲ್ಲ ಇಟ್ಟಿದ್ದಾರೆ. ಬಿಸಿ ಬಿಸಿ ಮ್ಯಾಗಿ. ನೀವು ವರ್ಷನೇ ತಿಂದಿಲ್ವಲ್ಲಪ್ಪ. ಮ್ಯಾಗಿಗೆ 12 ರೂಪಾಯಿ ಕೊಟ್ಟರೆ ಮ್ಯಾಗಿಗೆ ಮಸಾಲೆ ಹಾಕೆಲ್ಲ ಬರೋದಕ್ಕೆ 2 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮನೇಲಿ ಹಾಕಿರೋ ಮಸಾಲೆ ಏನಿಲ್ಲ, ಶಟಪ್. ಮನೇಲಿ ಹಾಕೊಂಡು ಅದೆಲ್ಲ ಮಸಾಲೆ ಕೊಡೋದಕ್ಕೆ 50 ರೂಪಾಯಿ ಅಂತ ಹೇಳಿದ್ರೆ ಮಸಾಲೆ ತಗೊಂಡ್ವಿ. ಟಿಕೆಟ್ ಕೊಡು. 1 ಸೆಕೆಂಡ್. 5 ಜನ ಇವಾಗ ನಾವು ವಾಚ್ ಟವರ್ ಹತ್ರ ಬಂದಿದ್ದೀವಿ. ಇವಾಗ ಮೇಲೆ ಹೋಗ್ಬೇಕು. ತುಂಬ ಇವತ್ತು ಟ್ಯೂಸ್ಡೇ, ಬಟ್ ಸ್ಟಿಲ್ ತುಂಬ ಜನ ಇದ್ದಾರೆ ಇಲ್ಲಿ. ಇನ್ನು ಸಂಡೇಸ್ ಎಲ್ಲ ಹೆಂಗಿರುತ್ತೋ ಗೊತ್ತಿಲ್ಲಪ್ಪ. ವೀಕ್ ಡೇಸ್ ಎಲ್ಲ ಇಷ್ಟೊಂದು ಜನ ಇದ್ದಾರೆ. ಸಂಡೇಸಲ್ಲಿ ತುಂಬ ಜನ ಬರ್ಬೋದು ಅನ್ಸುತ್ತೆ. ನಮ್ಗೆ ಗೊತ್ತಲ್ಲ, ಹೇಳಿದ್ವಲ್ಲ ಒಂದು ಸಂಡೇ ಬಂದ್ಬಿಟ್ಟಂತೂ ಫುಲ್ ಅಲ್ದಿದ್ದೀವಿ. ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ, ತೋರಿಸ್ತೀವಿ. ಕ್ಯೂಟ್ ಬೇಬೀಸ್ ಬರ್ತವೆ ಇಲ್ಲಿ. ಏನಿಲ್ಲ ಅಂತಂದ್ರೆ ಕ್ಯೂಟ್ ಬೇಬೀಸ್ ಚೆನ್ನಾಗಿ ಕರ್ಕೊಂಡ್ಬರ್ತಾರೆ. ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ನೋಡಾದ್ಮೇಲೆ ನಿಮಗೂ ತೋರಿಸ್ತೀವಿ. ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಜನ ಇದ್ದಾರಪ್ಪ. ಅದಾದ್ಮೇಲೆ ಸಿಗ್ತೀವಿ. ಬಾಯ್. ಓಕೆ, ಇದೇ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್. ಇದು ಊಟಿ ವ್ಯೂ ನಿಮಗೆ ಕಾಣಿಸ್ತಾ ಇರೋದು. ಇದು ಊಟಿ ಸೈಡ್. ಓಕೆನಾ? ನೆಕ್ಸ್ಟ್ ಆ ಕಡೆ ಕುನ್ನೂರು ಇದೆ, ತೋರಿಸ್ತೀವಿ. ಸರಿ, ದಿಸ್ ಈಸ್ ಊಟಿ. ನಾವು ಏನು ಗೊತ್ತಾ, ಇನ್ನೊಂದು ವಿಷಯ, ಇಲ್ಲ ಬೆಂಕಿಪಟ್ಟಣ ಥರ ಕಾಣ್ತಾ ಇರೋದು. ನಾವು ದೇವ್ರು ಎಲ್ಲಿದೆ ಅಂತ ನಂಬ್ತೀವಿ ಅಂತಂದರೆ ಈ ಥರ ನೇಚರಲ್ಲಿ. ಓಕೆ, ಇವಾಗ ನಾನು ಇದೇ ವಾಚ್ ಟವರಲ್ಲಿ ಕುನ್ನೂರು ವ್ಯೂ ತೋರಿಸ್ತೀನಿ. ವೈರ ಮೈನೇಜ್ ಫುಲ್ ಜನ ಇದ್ದಾರೆ. 1 ಸೆಕೆಂಡ್. ಇದು ನೋಡಿ, ಇದು ಕುನ್ನೂರು ವ್ಯೂ. ಆ ಕಡೆ ಇದ್ದಿದ್ದು ಊಟಿ ವ್ಯೂ. ಕುನ್ನೂರು ಇಲ್ಲೇನು ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ, ಲೈಕ್ ಡ್ಯೂ ಟು ಫಾಗ್.
ಬಟ್ ಎಷ್ಟಾಗುತ್ತೆ ಅಷ್ಟು ನೋಡಿ. ಜಾಸ್ತಿ ಮನೆಗಳೇನು ಕಾಣಿಸ್ತಿಲ್ಲ ಇಲ್ಲಿ. ಇನ್ನೊಂದು ಕಣ್ಣಿಗೆ ಸಿಗೋಷ್ಟು ಕ್ಲಾರಿಟಿ ಕಣ್ಣಿಗೆ ಸರಿಯಾಗಲ್ಲ, ಕ್ಯಾಮ್ರಾಗೆ ಸರಿಯಾಗಲ್ಲ. ಬಟ್ ಏನೇ ಹೇಳಿದ್ರು ಎಲ್ಲ ಊಟ ಇಷ್ಟಪಡ್ತಾರೆ. ಬಟ್ ಇದನ್ನು ನಂಗೆ ಜಾಸ್ತಿ ಊಟಕ್ಕಿಂತ ಕುನ್ನೂರು ಲೈಕ್ ಆಗಿದ್ದು. ಅಲ್ಲಿ ಏನು ಗೊತ್ತಾ, ಎಷ್ಟು ಆ ರೋಡ್ಗಳು ಮತ್ತೆ ಅಲ್ಲಿ ಸಿಗೋ ಗಾಳಿ, ಅಲ್ಲಿ ಫಾಲ್ಸು, ಆಮೇಲೆ ಟೀ ಎಸ್ಟೇಟ್ ಎಲ್ಲ ಚೆಂದ ಇತ್ತು. ನಂಗೆ ಊಟಿಗಿಂತ ಏನೋ ಕುನ್ನೂರ ಜಾಸ್ತಿ ಇಷ್ಟ ಆಯ್ತಪ್ಪ. ನಾವಿಲ್ಲಿ ಬರ್ತಾ ಇಲ್ಲೊಂದು ವ್ಯೂ ನೋಡಿದ್ವಿ, ಗೊತ್ತಿಲ್ಲ ಇದು ಒಂಥರ ಚೆನ್ನಾಗಿ ಅನಿಸ್ತಿದೆ ಇಲ್ಲಿ ಬರೋಕ್ಕೆ. ಏನಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸುಮಾರು ಜನ ಎಲ್ಲ ಇದೇ ಕಡೆ ಓಡ್ತಾ ಇದ್ರು, ನೋಡುವ ಏನಿದೆ ಅಂತ. ಚೆನ್ನಾಗಿದೆ ಇಲ್ಲೂ ಒಳ್ಳೆ ವೆಲ್ಕಮಿಂಗ್ ವಾಚ್ ಇದ್ದಂಗೆ. ಸುತ್ತಮುತ್ತ ಮರ ಗಿಡಗಳು ಇರೋದ್ರಿಂದ ಕಣ್ಣು ತಂಪಾಯ್ತಾವೆ. ಕಣ್ಣಲ್ಲ, ನಾವೇ ತಂಪಾಗ್ತಾ ಇದ್ವಿ. ಸಿ ನಾವು ನೋಡಿ ಏನೇ ಆದರೂ ಯಾವುದೇ ಮಕ್ಕಳಾದರೂ ತಂದೆ ಹೆಗ್ಲೆ ಸೇಫ್. ಹಾಯ್ ಹಾಯ್, ವಾಟ್ಸ್ ಯುವರ್ ನೇಮ್? ವಾಟ್ಸ್ ಯುವರ್ ನೇಮ್? Say hi. Huh? Hi, Babu. Say hi. Oh, bye-bye. Bye. Oh, ಕ್ಯೂಟ್ ಇತ್ತು ಪಾಪು. ಜನ ನೋಡ್ರಪ್ಪ, ನೋಡಪ್ಪ ಜನನ ತುಂಬ ಹೋಗೋರೆ. ಎಲ್ಲೋ ಸುತ್ತಮುತ್ತ ಜನಗಳು. ಅದು ವೀಕ್ ಡೇಸ್ ಅಲ್ಲಿ ಅನ್ನೋದೇ ಅವಾಗಿಂದ ಬಡ್ಕೊಂತಿದ್ದೀನಿ ನಾನು. ದಿಸ್ ಇಸ್ ಅನದರ್ ವ್ಯೂ. ಅದೇ ವ್ಯೂ, ಊಟಿ ವ್ಯೂನೇ ಅದೇ. ಹಾಂ, ಇವಾಗ ದೊಡ್ಡಬೆಟ್ಟ ವ್ಯೂ ಪಾಯಿಂಟ್ ಮುಗಿತಿಲ್ಲಿಗೆ. ಹಾಂ, ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಆನ್ ದ ವೇ ಯಾವ್ದಾನ ಪ್ಲೇಸಸ್ ಸಿಕ್ಕಿದ್ರೆ ನೋಡ್ಕೊಂಡು ಹೋಗ್ತೀವಿ. ಹಂಗೆ ಇಲ್ಲಿದ್ದೆ ಇದು ಹಿಮವದ್ ಗೋಪಾಲ ಸ್ವಾಮಿ ಹೌದು. ಪ್ಲಾನಿಂಗ್ ಇದೆ. ಟೈಮ್ ಅಡ್ಜಸ್ಟ್ ಆದರೆ ಹೋಗ್ತೀವಿ, ಇಲ್ಲ ಅಂತಂದ್ರೆ ಡೈರೆಕ್ಟ್ ಬೆಂಗಳೂರು. ನಮ್ಮ ಬೆಂಗಳೂರು. ಏನೇ ಆದರೂ ಹೇಳಿ, ಏನೇ ಆದ್ರೂ ನಮ್ಮ ಎಷ್ಟೇ ಸುತ್ತಿದ್ರು ಲಾಸ್ಟಲ್ಲಿ ಲೈಕ್ ಗರ್ಲ್ಸ್ ಫೈಂಡರ್. ಇಟ್ಸ್ ಇನ್ ಇನ್ಸ್ಟಾಗ್ರಾಮ್ ಪೇಜ್. ಯೂಟ್ಯೂಬ್ ಚಾನಲ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಾಟ್ ಸ್ಟಾರ್ಟೆಡ್ ಟುಡೇ ಓನ್ಲಿ ಫಸ್ಟ್ ವ್ಲಾಗ್. We have Instagram page. Girls Finder. Girls Finder. Wandering Girls. Dummy friends. Say hi. Hi, buddy. Hi guys. Lomi, hi guys. Say hi guys. Hi guys, Bara. Hi guys, Bara. Bye. Bye. Say flying kiss. ನಮ್ಗೆ ತುಂಬ ಇಷ್ಟ ಆಗೋಗ್ಬಿಟ್ಟ ಹುಡುಗ. ಓಕೆ, ಇವಾಗ ದೊಡ್ಡ ಬೆಟ್ಟ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ನೋಡಿ, ಇವಾಗ ಸ್ಟಾಲ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ತೋರಿಸ್ತೀನಿ ರೀ ಇಲ್ಲಿ ನಿಮ್ಗೆ. ಇಲ್ಲಿಂದ ಸ್ಟಾಲ್ಸು, ಇಲ್ಲೆಲ್ಲ ಮಫ್ಲರ್ಸ್, ಸಾಕ್ಸ್ ಎಲ್ಲ ಇರುತ್ತೆ. ಮುಂದೆ ಹೋಗ್ತಾ ಇದ್ರೆ ಇನ್ನೂ ಸುಮಾರು ಸ್ಟಾಲ್ಸ್ ಇದೆ. ಸೇಮು ಇಲ್ಲಿ ಏನೇ ತೊಗೊಂಡ್ರು ಎಲ್ಲ ಒಂದೇ ರೇಟ್ ಅಂತ ಹೇಳ್ತಿದ್ರು. ಎಲ್ಲ ಅಂದರೆ ಯಾವುದೇ ಸ್ಟಾಲ್ಸಲ್ಲಿ ಏನೇ ತೊಗೊಂಡ್ರು ಒಬ್ಬರು ಯಾವ ಸ್ಟಾಲ್ಸಲ್ಲಿ ಏನು ಪ್ರೈಸ್ ಇಟ್ಟಿದ್ದಾರೋ ಸೇಮ್ ಪ್ರೈಸ್ ಎಲ್ಲ ಸ್ಟಾಲ್ಸಲ್ಲೂ ಇರುತ್ತೆ ಅಂತ ಹೇಳ್ತಿದ್ರು ಅಲ್ಲೊಬ್ರು. ಗೊತ್ತಿಲ್ಲ ನೋಡಿ. ಇಲ್ಲೇ ಬಂದು ಕ್ಯಾಪ್ಸ್ ತೊಗೋಬೋದು. ಅಯ್ಯೋ ಮರ್ತುಬಿಟ್ಟು ಬಂದುಬಿಟ್ಟೆ ಮನೇಲಿ ಅಂತ ಹೇಳೋರೆಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡ್ಬೋದು. ನೋ ವರೀಸ್. ಇಲ್ಲೊಂದು ಬೇಬಿ ಇದೆ ನೋಡಿ. ಓಕೆ, ಇಲ್ಲಿ ನಮ್ಮ ಗರ್ಲ್ಸ್ ಥಿಂಗ್ಸ್ ನೋಡಿ. ಜುಮ್ಕಾಸ್, ಇಯರಿಂಗ್ಸ್ ಎಲ್ಲ ಉಂಟು. ಇಲ್ಲಿ ಸರಗಳು ಇದೆ ಇಲ್ಲೆಲ್ಲ. ನೋಡಿ, ಇವಾಗ ಕ್ಯಾರೆಟ್ ತಿಂತಿದ್ದೀವಿ. ಇದೇನೆಂದರೆ ಇಲ್ಲೇ ಅವರು ಪ್ಲಾಂಟೇಶನ್ ಮಾಡಿ ಇಲ್ಲೇ ಎಲ್ಲ ಬೆಳೆದು
ಇಲ್ಲೇ ಸೇಲ್ ಮಾಡ್ತಿದ್ದಾರೆ. ಸ್ವೀಟ್ ಆಗಿದೆ ಸಿಕ್ಕಾಬಿಟ್ಟೆ. ಸಿ ಇಲ್ಲೇ ಅವರು ಪ್ಲಾಂಟೇಶನ್ ಮಾಡಿ ಇಲ್ಲೇ ಸೇಲ್ ಮಾಡ್ತಾರೆ. ಫ್ರೆಶ್ಶು ಸಕ್ಕತ್ತಾಗಿದೆ, ಸ್ವೀಟ್ ಆಗಿದೆ. ಏನು ತಿಂತಿದ್ದೀರಾ ಮೇಘ್ನಾ ಅವರೇ? ಏನಿದು ಗ್ರೌಂಡ್ನಟ್ ಇದೆ, ಮಸಾಲ ಹಾಕ್ಕೊಟ್ಟಿದ್ದಾರೆ ಕಡಲೆಕಾಯಿ ಮಸಾಲೆ ಚೆನ್ನಾಗಿದೆ. ಏನು ಗೊತ್ತಾ, ನಮ್ಗೆ ಇಲ್ಲಿ ಬೇರೆ ಏನಾದರೂ ಚಾಟ್ ಸಿಕ್ಕಿಲ್ಲ ಅಂತಂದ್ರೆ ಇಂಥ ಸಿಕ್ಕಿದ್ರೆ ಸಾಕು, ಸ್ವಲ್ಪ ಪ್ರೋಟೀನ್ಸ್ ಅವು ಇವೆಲ್ಲ ಸಿಕ್ಬಿಡುತ್ತೆ. ಓ ಪ್ರೋಟೀನ್ ಏನು ಹಾಂ, ಇವರು ಸ್ವೆಟರ್ ಪರ್ಚೇಸ್ ಮಾಡ್ತಿದ್ದಾರೆ ಅವರ ಅಮ್ಮಂಗೆ. ನೋಡಿ ಯಾವ ಕಲರ್ ಚೆನ್ನಾಗಿದೆ ಅಂತ. ಇದು ಓನ್ಲಿ 250, 350 ಅಂತೆ. ಮ್ಯಾಮ್ ನನಗೆ ಮೆಟೀರಿಯಲ್ ಬಗ್ಗೆ ತಿಳಿದಿದೆ. ಚೆನ್ನಾಗೈತೆ ಮ್ಯಾಮ್. ವಾಶ್ ಮಾಡ್ತಾ ಇನ್ನೂ ದಪ್ಪ ಆಗುತ್ತೆ. ಗಾಯ್ಸ್, ನಾವೆಲ್ಲ ಶಾಲ್ಸ್ ತೊಗೊಂಡ್ವಿ. ನಮ್ಮ ಕಾವ್ಯಶ್ರೀ ಅವ್ರು ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಟ್ಟವ್ರೆ, 1 ರೂಪಾಯಿನೂ ಕಡಿಮೆ ಮಾಡಲಿಲ್ಲ ಆಂಟಿ ಅಂತ. 150, 1 ರೂಪಾಯಿನೂ ಕಡಿಮೆ ಮಾಡ್ತಿಲ್ಲ, ಬೇಕಾದರೆ ತೊಗೊಳ್ಳಿ, ಬೇಡ ಅಂದರೆ ಹೋಗಿ ಅಂತವ್ರೆ. ಬಾರ್ಗೇನ್ ನಮ್ಮಂಥವ್ರಿಗೆ ಹಿಂಗೆ ಅಂದ್ಬಿಟ್ರೆ ಏನು ಕತೆ. ನಾವಂತೂ ಬಾರ್ಗೇನಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಇವಾಗ ನಾವು ಕಾರ್ ಹತ್ರ ಬಂದ್ವಿ. ಇವಾಗ ಗಾಡಿ ಹತ್ಕೊಂಡು ಸೀದಾ ಒಯ್ತಾ ಇರೋದೆ. ನೋಡಿ 150 ಓಕೆ ಕೊಡ್ಬೋದು, ಬಟ್ ಆದರೂ ಪಾಪ ಅವ್ರ ಅಮ್ಮಂಗೆ ಸ್ವೆಟ್ರ್ ತೊಗೋಬೇಕು ಅಂತ ಇದ್ದರೆ ಅವ ಆಂಟಿ ಬರೀ 50 ರೂಪಾಯಿ ಕಡಿಮೆ ಮಾಡೋದ. ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟು ಇವಾಗ ಕಾರ್ ಹತ್ರ ಬಂದ್ವಿ. ಓಕೆ ಬಾಯ್ ಗಾಯ್ಸ್. ಇಲ್ಲಿ ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ, ಅಂದರೆ ಮೈಸೂರು ರೋಡಿಗೆ ಟರ್ನ್ ಆಗ್ತೀವಲ್ವಾ ಲೆಫ್ಟು, ಆ ಸೈಡ್ ಹೋಗ್ತಾ ಇರಬೇಕಾದ್ರೆ ಒಂದು ಸ್ಪಾಟ್ ಸಿಕ್ತು ನಮಗೆ. ಅದು ಕರ್ವ್ಸ್ ಎಲ್ಲ ಇದೆ, ಲೈಕ್ ಮಿಯಾಂಡರ್ ಬಗ್ಗೆ ಕೇಳಿದ್ರಲ್ಲ, ಸಿ ಇದೆ. ಪೇಂಟ್ ಮಾಡು ತೋರಿಸ್ತೀವಿ ರೀ. ಈ ಕಡೆಯಿಂದ ಕರೆಕ್ಟಾಗಿ ಕಾಣಿಸಲ್ಲ, ಆ ಕಡೆ ತೋರಿಸ್ತೀವಿ. ನೋಡಿ ಇಲ್ಲಿ ಹೇಗಿದೆ ನಾವು ಹೆಂಗೆ ಅಂತಂದರೆ ಯಾವುದೇ ಪ್ಲೇಸ್ ಸಿಗಲಿ ಸ್ವಲ್ಪನೂ ಬಿಡಲ್ಲ, ನಮ್ಗೆ ಒಟ್ಟು ನೋಡ್ಕೊಂಬಿಡ್ಬೇಕು. ಸಿಕ್ಕಿದ್ನೆಲ್ಲ ನೋಡ್ಕೊಂಬಿಡ್ಬೇಕು. ಏನು ದುಡ್ಡು ಕೊಡ್ತೀವಲ್ಲ ವಸೂಲಿ ಆಗೋವಷ್ಟು ವಸೂಲಿ ಆಗ್ಬೇಕು. ಆ ಥರ ಆಗಲೇಬೇಕು. ಚಿಕ್ಕ ಪಾಯಿಂಟ್ನ ಹುಡುಕಿ ಸ್ಟಾಪ್ ಮಾಡಿ ಹೋಗ್ತಿದ್ದೀವಿ. ನಾವು ನೋಡಿದ್ದು ಯಾವ್ದು ಚೆನ್ನಾಗಿ ಅನ್ಸುತ್ತಲ್ಲ ಅಲ್ಲೆಲ್ಲ ಎಳ್ದ್ಬಿಡೋದು, ಒಂದು ಸ್ವಲ್ಪ ಎಂಜಾಯ್ ಮಾಡೋದು, ಹಿಂಗೆ ವಿಡಿಯೋ ಮಾಡೋದು, ಪೈಸಾ ವಸೂಲು ಮಾಡ್ಕೊಳ್ಳೋದು, ಅಷ್ಟೇ ನಮ್ಮ ಕೆಲಸ. ಎಂಜಾಯ್ ಮಾಡ್ತೀವಿ. ಎಸ್, ಗೊತ್ತಿಲ್ಲ ನೆಕ್ಸ್ಟ್ ಇವಾಗ ಹೋಗ್ತಾ ಯಾವ ಪ್ಲೇಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇದೊಂದು ಸ್ಪಾಟ್ ಸಿಕ್ಕಿದೆ, ನೆಕ್ಸ್ಟ್ ನೋಡುವ. ಅಲ್ಲಿವರೆಗೂ ಬಾಯ್. ಈಗ ತಾನೇ ಹೇಳ್ತಿದ್ವಿ ನಾವು ನೆಕ್ಸ್ಟು ಯಾವ ಸ್ಪಾಟ್ ಬಿಟ್ಟರು ಬಿಡಲ್ಲ ಅಂತ. ಹಿಂಗೆ ಬಂದು 200-300 ಮೀಟರ್ಸ್ ಒಳಗಡೆ ಪೈನ್ ಫಾರೆಸ್ಟ್ ಸಿಕ್ತು. ನೋಡಿ ಇಲ್ಲಿ ಟಿಕೆಟ್ ತೊಗೋಬೇಕು. ಇದು ಟಿಕೆಟ್ ಕೌಂಟ್ರ್ ಇರುತ್ತೆ. ಇದು ಟಿಕೆಟ್ ಕೌಂಟರ್. ಪರ್ ಹೆಡ್ 30 ರೂಪೀಸ್ ಅಂತೆ. ಟಿಕೆಟ್ ತೊಗೊಂಡಿದ್ದಾರೆ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ತುಂಬ ರಶ್ ಇದೆ, ಆದ್ರೂ ಬನ್ನಿ ತೋರಿಸು. ಬಾಯ್. ಹಾಡಲ್ಲ, ಹಾಡಿಗೆ ವಿಡಿಯೋ ಅಂದರೆ ಸಾಂಗ್ ಶೂಟ್ ಮಾಡೋದಿಲ್ಲೇ. ರಾಜೇಶ್ ಕೃಷ್ಣನ್ ಸರ್ಗೆ ಹ್ಯಾಟ್ಸ್ ಆಫ್. ಮುಂದೆ ಉಸಿರಲ್ಲೇ ಆಡೋರು. ಹಾಂ, ಇಲ್ಲಿ ಹೋಗ್ತಾ ಇದ್ದೀವಿ. ಇದು ನನಗೆ ಇವತ್ತು ಆಶ್ಚರ್ಯ ಆಗ್ತಿರೋದು ಏನು ಗೊತ್ತಾ ಮ್ಯಾಮ್, ಎಷ್ಟು ಜನ ಅವ್ರೆ ಅಂತಾನೆ. ಅದು ಎಷ್ಟು ಜನ ಅವ್ರು ನೋಡ್ತವ್ರ ಮುಖನ. ಆಯ್ಕೊಡ್ಬೇಕನಪ್ಪ. ಏನು ಗೊತ್ತಾ, ಇಲ್ಲೊಂದು ನಾವಿಬ್ರದ್ದು ಒಂದು ಫನ್ನಿ ಇನ್ಸಿಡೆಂಟ್ ನಡೆದಿತ್ತು ಗೈಸ್. ಏನು ಗೊತ್ತಾ, ಇವಾಗ ನಾವು ಸೂರ್ಯನ ತೋರಿಸೋವಲ್ಲ, ಅದಕ್ಕೆ ನೆನಪಾಯ್ತು ಹೇಳ್ತಾ ಇದ್ದೀನಿ. ನಾವು ಲಾಸ್ಟ್ ಮಂತು ಇಲ್ಲ ಜಾನ್ವರಿಲೋ ಗೊತ್ತಿಲ್ಲ, ಶೃಂಗೇರಿಗೆ ಹೋಗೋಣ ಅಂತ ಹೋಗಿದ್ವಿ ಆಯಿತಾ. ಆವಾಗ ಏನು ಮಾಡಿಬಿಟ್ಟಿದ್ದೀವಿ, ಹುಣ್ಣಿಮೆ ಇತ್ತು ಆವಾಗ. ಮಾರ್ನಿಂಗ್ ಒಂದು 8 o'clock ಅಂದ್ಕೊಳ್ಳಿ, ಫುಲ್ಲು ಸೂರ್ಯ ವೈಟ್ ಕಾಣಿಸ್ತಿದ್ರು. ನಾವು ಇದೇನು ಚಂದ್ರನ ಥರ ಐತಲ್ಲ ಅಂತ ಅಂದ್ಕೊಂಡು ಫಸ್ಟ್ ಏನು ಮಾಡಿಬಿಟ್ಟಿದ್ದೀವಿ, ನೋಡ್ಬಿಟ್ಟು ಮಾಮ್ ಚಂದ್ರ ಏನು ಮಾಮ್ ಇಷ್ಟೊತ್ತಲ್ಲಿ ಕಾಣಿಸ್ತವನೆ, ನಡಿ ಫೋಟೋ ಹಿಡಿಯೋಣ ಅಂತ ನಾವು ಆಯಿತಾ. ಹಿಡಿತೀವಿ. ಏನಕ್ಕೆ ಹಿಂಗೆ ಬಿಸಿಲು ಬೀಳ್ತೈತಿ, ಏನಕ್ಕೆ ಅದರಿಂದ ಬಿಸಿಲು ಬೀಳ್ತೈತೆ.
ದಡ್ರು ಥರ ಸೂರ್ಯನ ತಗೊಂಡೋಗ್ಬಿಟ್ಟು ಚಂದ್ರ ಅನ್ಕೊಂಡು ಅಷ್ಟೊತ್ತವರೆಗೂ ಅದಕ್ಕೆ ವಾವ್ ಇದೇ ಫಸ್ಟ್ ಟೈಮ್ ನಾವು ನೋಡ್ತಿರೋದು, ಹಿಂಗಿದೆ ನೋಡು ಹಿಂಗೆಲ್ಲ ಅನ್ಕೊಂಡೆಲ್ಲ. ಹಬ್ಬಾ ನಾವು ಈಗಲೂ ಆ ಇನ್ಸಿಡೆಂಟ್ ನೆನ್ಸ್ಕೊಂಡು ಎಷ್ಟು ಸರಿ ನಗ್ತೀವಿ ಗೊತ್ತದು, ಎಂಥ ದಡ್ರು ನಾವು ಅಂತ. ಅಯ್ಯೋ ಓಕೆ ಕಮೆಂಟ್ ಮಾಡಿಬಿಡಿ ದಡ್ರ ನೀವು ಅಂತ. ಓಕೆ ಪೈನ್ ಫಾರೆಸ್ಟ್ ತೋರಿಸ್ತೀನಿ ಓಕೆನಾ. ಇಲ್ಲಿ ಒಂದು ಸ್ಪೆಷಲ್ ಸಾಂಗ್ ಶೂಟ್ ಆಗಿದೆ ಓಕೆನಾ. 90s ಕಿಡ್ಸ್ಗೆಲ್ಲ ಆಲ್ಮೋಸ್ಟ್ 90s ಕಿಡ್ಸ್ಗೆಲ್ಲ ನಮಗೂ ಒಂದು ಸ್ವಲ್ಪ ಇಷ್ಟ, ಫೇವ್ರೆಟ್, ಸ್ವಲ್ಪ ಅಲ್ಲ ಜಾಸ್ತಿನೇ ಇಷ್ಟ. ಅದು ಯಾವುದಂದ್ರೆ ರಾಜೇಶ್ ಕೃಷ್ಣನ್ ಸರ್ ಆಡಿರೋ ಒಂದೇ ಉಸಿರಂತೆ ಇನ್ನು ನಾನು ನೀನು ಸಾಂಗಿಲ್ಲೇ ಶೂಟ್ ಆಗಿರೋದು. ಅದನ್ನ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾಯಿಂದ. ಸಿ ಪೈನ್ ಫಾರೆಸ್ಟ್ 360 ಆ್ಯಂಗಲ್ಲು ನಿಮಗೆ ತೋರಿಸ್ತೀವಿ. ಎಂಜಾಯ್. ಬರೀ ಇಲ್ಲಿ ನೋಡೇ ಎಂಜಾಯ್ ಮಾಡಬೇಡ್ರಪ್ಪ, ಬಂದ್ರಪ್ಪ ಪೈನ್ ಫಾರೆಸ್ಟ್. ನಮ್ಗಾದರೂ ಫೀಲ್ ಆಗಿದ್ದೇನೆಂದರೆ ಕೊಡೈಕೆನಲ್ ಮತ್ತು ಊಟಿ ಸೇಮ್ ಅನ್ಸ್ತಾರ, ಸಿಮಿಲರ್ ಎಲ್ಲ. ಆ ಲೇಕು, ಊಟಿ ಲೇಕಲ್ಲಿ ಓಕೆ ಏನೋ ಬೋಟಿಂಗ್ ಮಾಡಿದ್ವಿ ಕೊಡೈಕೆನಲ್ಲೂ ನಾವು ಲಾಸ್ಟ್ ಟೈಮ್ ಎಲ್ಲೋ ಟ್ರಿಪ್ ಹೋದಾಗ. ನಿಮಗೆ ಇನ್ನೊಂದೇನು ಗೊತ್ತಾ ಹೇಳಿದ್ವಿ ನಿನ್ನೆ, ಆ ಬೋಟ್ ಅಂತೂ ನಮಗೆ ಸಾವಿಡಿಸ್ತಿದ್ರು. ಆಮೇಲೆ ಪೈನ್ ಫಾರೆಸ್ಟ್ ಸೇಮು, ಊಟಿ ಲೇಕ್ ಸೇಮ್, ದೆನ್ ಇನ್ನೇನೇನು ಸಿಮಿಲರ್ ಇತ್ತು. ಅದೇ ಹಿಲ್ ಸ್ಟೇಷನ್ ಎರಡನ್ನೂ ಗೊತ್ತು, ಆದರೂ ಎರಡು ಸೇಮ್ ಅಂತಲೇ ಫೀಲ್ ಆಗ್ತಿದೆ ನಮಗೂ. ಬಟ್ ಊಟಿ ಇನ್ನೂ ಚಿಲ್ಲಾಗಿದೆ ಕೊಡೈಕೆನಲ್ಗೆ ಕಂಪೇರ್ ಮಾಡಿದ್ರೆ. ಊಟಿಗಿಂತ ಇನ್ನೂ ಆ್ಯಂಡ್ ಇಲ್ಲೇ ನೋಡಿ, ಅದು ಒಂದೇ ಉಸಿರಂತೆ ಎಂದು ನಾನು ನೀನು ಸಾಂಗ್ ಇದೆಯಲ್ಲ, ಸ್ನೇಹ ಲೋಕ ಮೂವಿದು, ಆ ಸಾಂಗ್ದು ಕ್ಲೈಮ್ಯಾಕ್ಸ್ ಇದೇ ಪ್ಲೇಸಲ್ಲಿ ಆಗಿತ್ತು. ನೋಡ್ಕೊಬಿಡಿ. ಇವ್ಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಗಾಯ್ಸ್, ಸುಮ್ಮನೆ ಕಮೆಂಟ್ ಹೊಡಿತಾ ಇರ್ತಾಳೆ. ನೋಡಿ ಗೈಸ್, ಈ ಬ್ಯೂಟಿಫುಲ್ ವ್ಯೂ ಮಧ್ಯೆ ಬ್ಯೂಟಿನ ತೋರಿಸ್ತೀನಿ. ಓ ಇರಪ್ಪ, ಫುಲ್ ತೋರ್ಸೋಣ. ನೋಡಿ ಗೈಸ್, ಓ ಸಾಕು ಸುಮ್ಮನೆ ಇರಪ್ಪ. ಇಲ್ಲಿ ನೋಡಿ ಬಾಯ್ಸ್, ನಾನು ನೋಡಿ ಮಾಮ್ ಗಾಯ್ಸ್ ಅನ್ನೋಕ್ಕೆ ಬಾಯ್ಸ್ ಅಂತ ಹೇಳ್ತಿದ್ದೀನಿ ಬ್ಯೂಟಿ ತೋರಿಸಿದ ತಕ್ಷಣ. ನೋಡಿ ಗಾಯ್ಸ್. ಓಕೆ, ಇವಾಗ ನಾವು ಸ್ವಲ್ಪ ಕುತ್ಕೊಂಡು ಎಂಜಾಯ್ ಮಾಡಿಬಿಟ್ಟು ಹೊರಡ್ತೀವಿ. ನೆಕ್ಸ್ಟ್ ಪ್ಲೇಸ್ ಸಿಗೋವರೆಗೂ ಟಾಟಾ ಬಾಯ್. ನಾವು ಬ್ಯಾಂಗ್ಳೂರಿಗೆ ಬೇರೆ ರೂಟಿಂದ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಅಲ್ಲಿ ಪೊಲೀಸರು ಸ್ಟಾಪ್ ಮಾಡಿಬಿಟ್ಟು ಬೇರೆ ರೂಟಲ್ಲಿ ಕಳಿಸಿದ್ರು. ನಾವು ಯಾವ್ಯಾವ ಪ್ಲೇಸಸ್ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ ಪ್ಲೇಸೆಲ್ಲ ಟೈಮ್ ಇದ್ಸಿದ್ರೆ ಎಲ್ಲ ನಾವು ಈ ಪ್ಲೇಸಸ್ಗೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿಲ್ಲ. ಆ ಕಡೆನೇ ಪ್ಲೇಸ್ ಕವರ್ ಮಾಡೋಷ್ಟೊಳಗೆ ನಮಗೆ ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಇದು ಅನ್ಪ್ಲ್ಯಾನ್ಡ್ ಇತ್ತು, ಇವತ್ತು ಬರೋದು ಅನ್ಪ್ಲ್ಯಾನ್ಡ್ ಇತ್ತು, ಹೋಗಿಲ್ಲ ಅಂತ ಬೇಜಾರಿತ್ತು. ಬಟ್ ಆ ಪೊಲೀಸಿಂದ ನಮ್ಗೆ ಈ ಕಡೆ ತಿರುಗಿಸಿದ್ರು, ಆನ್ ದಿ ವೇ ಸಿಕ್ಬಿಡ್ತು. ಯಾವ್ದು ಗೊತ್ತಾ ಪ್ಲೇಸು? ಶೂಟಿಂಗ್ ಸ್ಪಾಟ್ ಅಂತ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಡ್ರೈ ಇದೆ, ಅಂದರೆ ಅಷ್ಟು ಚೆನ್ನಾಗಿಲ್ಲ ಇವಾಗ ನೋಡೋಕ್ಕೆ. ಇನ್ನೂ ಸ್ವಲ್ಪ ಸೀನರಿ ಎಲ್ಲ ಇದ್ದಾಗ ಮಸ್ತಾಗಿರುತ್ತೆ ನೋಡೋಕ್ಕೆ. ಪ್ಲೇಸ್ ಬರ್ಬೇಕಂತ ನಾವು ತುಂಬ ಅನ್ಕೊಂಡಿದ್ವಿ, ಬಟ್ ಅದು ಇವತ್ತು ಅನ್ಪ್ಲಾನ್ಲಿ ಬಂದ್ಬಿಡಿ. ಆ್ಯಂಡ್ ನಾವು ಇವಾಗ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಿದ್ದೀವಿ. ಎಷ್ಟಾಯಿತು ಅಂತ ಹೇಳ್ತೀವಿ, ನೆಕ್ಸ್ಟು ಒಳಗಡೆ ಹೋಗ್ತೀವಿ. ಓಕೆನಾ? ಹಾರ್ಸ್ ಎಲ್ಲ ಇದೆ, ಬೇಕಾದರೆ ನೀವು ಹಾರ್ಸ್ ರೈಡ್ ಎಲ್ಲ ಮಾಡ್ಕೊಂಡು. ಇಲ್ಲಿ ಕಾಣಿಸ್ತಿದ್ಯಾ? ಹಾರ್ಸ್ ಎಲ್ಲ ಇದೆ. ಹಾರ್ಸ್ ರೈಡ್ ಮೇ ಬಿ 200 ತಗೊಳ್ತಾರೆ ಅನ್ಸುತ್ತೆ. ನಾವು ಅಲ್ಲಿ ಕೇಳಿದಾಗ 200 ಹೇಳಿದ್ರು. ಪೈನ್ ಫಾರೆಸ್ಟ್ ಅಲ್ಲೂ 200 ಮೇ ಬಿ ಇಲ್ಲೂ 200 ಇರಬೇಕು ಅನ್ಸುತ್ತೆ. ಓಕೆ, ನಾವು ಟಿಕೆಟ್ ಎಲ್ಲ ತಗೊಂಡು ಎಷ್ಟಂತ ಮಾಡ್ತೀವಿ. ಓಕೆ, ಅಂಟಿಲ್ ದೆನ್ ಬಾಯ್. ಶೂಟಿಂಗ್ ಸ್ಪಾಟ್ದು ಟಿಕೆಟ್ ಪ್ರೈಸ್ ಎಲ್ಲ ಈ ಥರ ಇದೆ. ಆ್ಯಂಡ್ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಒಬ್ಬ ಲೇಡಿ ಮತ್ತು ಇವರಿದ್ದಾರೆ ನೋಡಿ, ವೆಲ್ಕಮ್ ಮಾಡ್ತಾ ಇದ್ದಾರೆ. ಕಮ್ ಆನ್, ಲೆಟ್ಸ್ ಗೆಟ್ ಇನ್. ವೀಕೆಂಡಲ್ಲಿ ಮಾತ್ರ ಅಂದ್ಕೊಂಡ್ವಿ, ವೀಕ್ ಡೇಸಲ್ಲೂ ಈ ರೇಂಜಲ್ಲಿ ಎಲ್ಲ ಇದ್ದಾರೆ ನೋಡಿ. ಅಲ್ಲಿ ಟಿಕೆಟ್ ತೊಗೊಳ್ತಾ ಇದ್ದಾರೆ. ಟಿಕೆಟ್ ತೊಗೊಂಡು ಅಲ್ಲಿ ಹೋಗಬೇಕು. ಇವೆಲ್ಲ ಫೇಮಸ್ ಅಂತೆ ಶೂಟಿಂಗ್ ಸ್ಪಾಟ್ಗೆ. ಆಲ್ಮೋಸ್ಟ್ ಬಾಲಿವುಡ್ ಮೂವೀಸ್ ಎಲ್ಲ ಇಲ್ಲೇ ಶೂಟ್ ಮಾಡಿದ್ದಾರೆ. ಓಕೆ, ಹೋಗ್ಬಿಟ್ಟು ಹೇಗಿದೆ ಅಂತ ವ್ಯೂ ಹೇಳ್ತೀವಿ. ಗಾಳಿ ತಣ್ಣಗಿದೆ, ಚಿಲ್ಲಿಂಗ್ ಆಗಿ. ಬಟ್ ನಾವು ಅಂದ್ಕೊಂಡಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಗೆಲ್ಲ ರೀಚ್ ಆಗಲಿಲ್ಲ ಇದು. ಅಂದರೆ ಫುಲ್ ಸಮ್ಮರ್ ಅಲ್ಲ, ಸೊ ಗ್ರೀನರಿ
ಏನಿಲ್ಲ, ಸ್ಕ್ರೀನ್ ಎಲ್ಲ ಆರೆಂಜ್ ಏನಿಲ್ಲ, ಗ್ರಾಸ್ ಎಲ್ಲ ಸಿ ನೀವೇ ನೋಡ್ಬೋದು ನೋಡಿ. ಬಟ್ ಓಕೆ ಚೆನ್ನಾಗಿದೆ ಒಂದು ರೇಂಜಿಗೆ ಅಷ್ಟೇ. ನಮ್ಮ ಕ್ಯಾತನ್ ಬಗ್ಗೆ ಅಷ್ಟೇನು ಚೆನ್ನಾಗಿಲ್ಲ. ಫುಲ್ಲು ಗಾಳಿ ಸೌಂಡ್ ಕೇಳಿಸುತ್ತಲ್ಲ. ಬೇರೆ ಬೆಟ್ಟ ಏನಾದ್ರು ಹತ್ತಕ್ಕೆ ಬಂದರೆ ಫುಲ್ ಸ್ವೆಟ್ ಆಗ್ಬಿಡ್ತಿದ್ವಿ ಅನ್ಸುತ್ತೆ. ಇದು ಸಿಕ್ಕಾಪಟ್ಟೆ ಫುಲ್ ಚಿಲ್ಲಿಂಗ್ ಆಗಿದೆ. ಸುತ್ತಮುತ್ತ ಗಾಡಿ ಇಲ್ಲೆಲ್ಲ ನೋಡಿ. ಇಲ್ಲ ತೋರಿಸ್ತಿಲ್ಲ ಅವ್ರನ್ನೇ ಕೂದಲು ನೋಡು ಮಾಮ್. ಸರಿ ಮಾಡು. ಬಂದ್ಬಿಟ್ರೆ ಅವರು ಅಲ್ಲ ಹಿಂಗೆಲ್ಲ ಬಂದ್ಬಿಟ್ರೆ ಅವ್ರಿಗೆ ಫುಲ್ಲು ಫೀಲ್ ಕೊಡೋಕ್ಕೆ ಫಿಲಮೇ ಮಾಡಬೇಕು ಅಂತಿಲ್ಲ. ಈ ಗಾಡಿನೇ ಫೀಲ್ ಕೊಟ್ಬಿಡುತ್ತೆ ಅವ್ರಿಗೆ, ಹೀರೋಯಿನ್ ಫೀಲ್ ಅಂತ. ಅಷ್ಟು ಚೆನ್ನಾಗಿದೆ. ಇಲ್ಲಿ ನಾವು ಸ್ವಲ್ಪ ಚಿಲ್ ಮಾಡಿಬಿಟ್ಟು ಇಲ್ಲಿಂದ ಹೊರಡ್ತೀವಿ. ಓಕೆ, ನೆಕ್ಸ್ಟ್ ಸ್ಪಾಟ್ ನಮಗೆ ಸಿಕ್ಕಿದ್ರೆ ನೋಡ್ತೀವಿ, ಇಲ್ಲ ಅಂತಂದ್ರೆ ಡೌಟ್. ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಸಿಗೋದು ಡೌಟು. ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗ್ತೀವಿ ಅನ್ಸುತ್ತೆ. ಓಕೆ, ನೋಡೋಣ ವಿಡಿಯೋ ಏನು ಮಾಡೋಕ್ಕೆ ಯಾವಾಗುತ್ತೆ, ನೆಕ್ಸ್ಟ್ ಪಾಯಿಂಟ್ ಸಿಗುತ್ತೆ ಅಂತ. ಇಲ್ಲಾಂದ್ರೆ ಇದೇ ಫೈನಲ್ ಆಗುತ್ತೆ. ನೆಕ್ಸ್ಟ್ ಹೇಳ್ತೀವಿ ಸಿಕ್ಕಿಲ್ವಾ ಅಂತ ಯಾವ್ದಾನ ಸ್ಪಾಟು. ಅಲ್ಲಿವರೆಗೂ ನಾವು ಸ್ವಲ್ಪ ಚಿಲ್ ಮಾಡಿಬಿಟ್ಟು ಇಲ್ಲಿಂದ ನೆಕ್ಸ್ಟ್ ನಾವು ಹೊರಡ್ತೀವಿ ಇಲ್ಲಿಂದ. ಬಾಯ್. ಸೊ ನಾವು ನೈಟ್ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಊಟಿ ಅಲ್ಲಿ ನಾವು ಲಾಸ್ಟ್ ಪ್ಲೇಸ್ ನೋಡಿದ್ದು ಬಂದು ಶೂಟಿಂಗ್ ಸ್ಪಾಟ್, ಅದೇ ಲಾಸ್ಟು. ಅದಾದಮೇಲೆ ವೀಡಿಯೋನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಎಕ್ಸಾಸ್ಟ್ ಆಗಿದ್ವಿ. ಹಾಗಾಗಿ ಈ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಪಾರ್ಟ್ನರ್ ನಮ್ಮ ಜೊತೆಲಿಲ್ಲ, ಒಬ್ಬರೇ ಹೋಗ್ಬಿಟ್ಟಿದ್ದೀವಿ. ಓಕೆ, ನಮಗಂತೂ ಊಟಿ ಟ್ರಿಪ್ ತುಂಬ ಇಷ್ಟ ಆಯಿತು. ನಿಮ್ಗೆ ಹೆಂಗಿತ್ತು ಅಥವಾ ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಆ್ಯಂಡ್ ಅದು ಬಿಟ್ಟರೆ ನಮಗೆ ನೈಸ್ ಎಕ್ಸ್ಪೀರಿಯನ್ಸ್ ಊಟಿ. ನಾವು ನಿಮಗೆ ನೆಕ್ಸ್ಟ್ ವಿಡಿಯೋ ಮುಖಾಂತರ ಸಿಗ್ತೀವಿ. ಅಲ್ಲಿವರೆಗೂ ಪ್ಲೀಸ್ ಶೇರ್, ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಬಾಯ್.